ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಕಸಬಾ ಗುಡ್ಡದ ಬಸವನಹಳ್ಳಿ ಸರ್ವೆ ನಂಬರ್ 21ರಲ್ಲಿ 45 ಜನ ಭೂಹೀನ ದಲಿತರಿಗೆ 1977-78ರಲ್ಲಿ ಕಂದಾಯ ಇಲಾಖೆ ತಲಾ 2 ಎಕರೆ ಜಮೀನು ಮಂಜೂರು ಮಾಡಿಕೊಟ್ಟಿದ್ದರು. ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ದುರಸ್ತಿಯಾಗಿಲ್ಲ. ಇದನ್ನೇ ಅವಕಾಶ ಮಾಡಿಕೊಂಡು ಭೂಗಳ್ಳರು ಇವರ ಆಸ್ತಿ ಕಿತ್ತುಕೊಳ್ಳಲು ಬಗರ್ ಹುಕುಂ ಅರ್ಜಿ ಹಾಕಿದ್ದು, ಇದನ್ನ ಸಮೀಕ್ಷೆ ಮಾಡಿಸಿ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಡಿಎಸ್ಎಸ್ ಕಡೂರು ರಾಜ್ಯ ವಿಭಾಗೀಯ ಸಂಚಾಲಕರಾದ ಮಂಜಪ್ಪ ಅವರು ಮಾತನಾಡಿ, ಭೂಗಳ್ಳರ ದೌರ್ಜನ್ಯದಿಂದ ದಲಿತರ ಭೂಮಿಯನ್ನ ಕಿತ್ತುಕೊಳ್ಳಲು ಬಗರ್ ಹುಕುಂ ಅರ್ಜಿ ಹಾಕಿರುವುದನ್ನ ಕೂಡಲೇ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ. 45 ಜನ ಭೂವಿನ ದಲಿತರಿಗೆ 77-78ರಲ್ಲಿ ಗ್ರಾಂಟೆಡ್ ಮಾಡಿದ್ದಾರೆ, ಭೂಮಿ ಮಂಜೂರು ಮಾಡಿ. ಈ ಭೂಮಿಯಲ್ಲಿ ಅವಾಗಿಂದಲೂ ಕೂಡ ವ್ಯವಸಾಯ ಮಾಡ್ಕೊಂಡು ಬರ್ತಿದ್ದಾರೆ. ಆದರೂ ಕೂಡ ದುರಸ್ತಿ ಮಾಡಿಲ್ಲ. ಸರ್ಕಾರ ಒಂದು ಅಧಿಕಾರಿಗಳು ತಪ್ಪು ಮಾಡಿರೋದೇನೆಂದರೆ, ಅರ್ಜಿ ಕೊಟ್ಟರು ಕೂಡ ದುರಸ್ತಿಗೆ ಅಂತೇಳಿ ದುರಸ್ತಿಗೆ ಬಂದು ದುರಸ್ತಿ ಮಾಡಲೇ ಇಲ್ಲ. ಈಗ ಆಗ್ಬಿಟ್ಟು ಅಲ್ಲೇನಾಗ್ಬಿಟ್ಟಿದೆ ಅಂದರೆ, ದುರಸ್ತಿ ಆಗಲಿಲ್ಲ ಭೂಮಿ ಅಂತೇಳಿ ಕೆಲವರು ಭೂಗಳ್ಳರುಗಳು ಆ ಭೂಮಿನ ನಾವು ತಗೋಬೇಕು, ನಾವು ಏನಾರು ಮಾಡ್ಕೋಬೇಕು ಅಂತೇಳಿ ಬಗರುಕು ಅರ್ಜಿಗಳು ಹಾಕ್ತಿದ್ದಾರೆ. 53, 57 ಇವೆಲ್ಲ ಬಗರುಕು ಹಾಕ್ಬಿಟ್ಟು ಆ ಭೂಮಿನ ಇವರು ಹೆಸರಿಗೆ ಮಾಡ್ಕೊಳಕ್ಕಂತ ಮಾಡ್ತಿದ್ದಾರೆ. ಇದನ್ನು ನಾವು ಅವಾಗಲಿಂದಲೂ ಎದುರಿಸ್ಕೊಂಡ್ಬಂದಿದ್ದೀವಿ, ಮಣ್ಣಿಂದನೂ ಕೂಡ ಎದುರಿಸ್ಕೊಂಡ್ಬರ್ತಾಯಿದ್ದೀವಿ. ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿರೋದು ಏನಪ್ಪ ಅಂದರೆ, ತರೀಕೆರೆ ತಾಲೂಕಿನಲ್ಲಿರೋಂಥ ಉಪವಿಭಾಗಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಅವ್ರಿಗೆ ಕೊಟ್ಟರೆ ಅರ್ಜಿಯಲ್ಲಿ ಫಾರ್ವರ್ಡ್ ಮಾಡಿ, ಈ ಭೂಗಳ್ಳರು ಅರ್ಜಿ ಕೊಡ್ತಿದ್ದಾರಲ್ಲ ಅನಮೇಧ ವ್ಯಕ್ತಿಗಳು ಈ ಭೂಮಿನ ನಮಗೆ ಕೊಡ್ರಿ ಬಗರುಕುಂನಲ್ಲಿ ಅಂತೇಳಿ ಅದನ್ನು ತಡೆದು ಆ ಥರ ಕೊಟ್ಟರೆ ಅರ್ಜಿಗಳನ್ನ ಕೂಡಲೇ ವಜಾ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಂತೇನೆ.